ನಾನು ಇವತ್ತಿನ ಬ್ಲಾಗಲ್ಲಿ ಯೂಶಲಿ ಕೆಲವರು ನಾವು ಎಷ್ಟು ಓವರ್ ಥಿಂಕ್ ಮಾಡ್ತೀವಿ ಅಂದರೆ, ಯಾವುದೋ ಒಂದು ಟಾಪಿಕ್ ತೊಗೊಂಡ್ಬಿಟ್ರೆ, ಯಾವುದೋ ಒಂದು ವಿಷಯ ಏನೋ ಒಂದು ಹರ್ಟ್ ಆಗಿದೆ ಅಥವಾ ಏನೋ ಒಂದು ಮುಂದಿನ ಸಿಚುವೇಶನ್ದು ಮುಂದಿನ ಫ್ಯೂಚರ್ನ ನೆನೆಸ್ಕೊಂಡು ಎಷ್ಟು ಓವರಾಗಿ ಥಿಂಕ್ ಮಾಡ್ತಿರ್ತೀವಿ ಅಂದರೆ, ಥಿಂಕಿಂಗು ತಪ್ಪಲ್ಲ. ಯಾಕೆಂದರೆ ಯೋಚನೆ ಇಲ್ಲದೆ ಮನುಷ್ಯ ಜೀವನ ಮಾಡೋಕ್ಕಾಗಲ್ಲ. ಏನಾದ್ರು ಪ್ಲ್ಯಾನ್ಗಳಿರಬೇಕು, ಯೋಚನೆ ಮಾಡಬೇಕು, ಥಿಂಕ್ ಮಾಡಿಲ್ಲ ಅಂದರೆ ಅವ್ನು ಮನುಷ್ಯನೇ ಅಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಸಿಯಾಗಿ ಲೈಫ್ನ ಲೀಡ್ ಮಾಡೋದು ಕಷ್ಟ ಆಗೋಗುತ್ತೆ. ಬಟ್ ಓವರಾಗಿ ಥಿಂಕ್ ಮಾಡೋದು ಮನುಷ್ಯನ ಫುಲ್ಲು ಒಂಥರ ಡಿಪ್ರೆಷನ್ಗೆ ಒಳಗಾಗ್ಬಿಡುತ್ತೆ. ಏನೊಂದು ಲೈಫಲ್ಲಿ ಏನೋ ಒಂದು ಹ್ಯಾಪಿನೆಸ್ಸೇ ಇರಲ್ಲ. ಯಾವಾಗಲೂ ಥಿಂಕು ಓವರಾಗಿ ಥಿಂಕ್ ಮಾಡ್ತಾ ಇರ್ತೀವಿ. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು, ನಾನೇನೇನು ಟಿಪ್ಸ್ ಯೂಸ್ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಹಾಗೇನೆ ಪೂಜೆ ಮಾಡ್ತಾಯಿದ್ದೀನಿ, ಅದನ್ನು ನೋಡ್ತಾ ಇರಿ. ಫಸ್ಟ್ ಬಂದು ನೀವು ಯಾವುದನ್ನ ಒಂದು ಟಾಪಿಕ್ ಬಗ್ಗೆ, ಏನೋ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಮನೆ ಬಗ್ಗೆ ಇರ್ಬೋದು, ಅಥವಾ